ಮೋಹನ್ ತಾಯಿ ಮತ್ತೆ ತಂಗಿ ಪೊಲೀಸ್ ವ್ಯಾನ್ ಅಲ್ಲಿ ಮನೆಗೆ ಹೋಗ್ತಿದ್ರು. ತನ್ನ ಗಂಡನನ್ನ ಕಳ್ಕೊಂಡಿರುವಂತಹ ದುಃಖ ರೇಖಾ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅವಳ ಕಣ್ಣಲ್ಲಿ ನೀರು ಸುರಿತಾನೆ ಇತ್ತು. ಅವಳ ಅಳು ನಿಲ್ತಾನೆ ಇರ್ಲಿಲ್ಲ. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ರಲ್ಲ, ನನಗೇನು ಅರ್ಥನೇ ಆಗ್ತಿಲ್ಲ ಕಿಶೋರ್. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ನಾವು ಧೈರ್ಯವಾಗಿರ್ಬೇಕು ಅಂತ. ಪೊಲೀಸ್ ಇನ್ಸ್ಪೆಕ್ಟರ್ ತೇಜಸ್ವಿನಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಅವ್ರ ಎದುರುಗಡೆನೆ ಕೂತಿದ್ರು. ಅವ್ರಿಗೆ ಅವ್ರ ನೋವು ಅರ್ಥ ಆದ್ರೂ ಅವರ ಕೆಲ್ಸನ ಅವರು ಮಾಡ್ತಾ ಇದ್ರು. ಅವ್ರ ಕೈಯಲ್ಲಿ ಏನು ಮಾಡೋಕಾಗ್ತಿರ್ಲಿಲ್ಲ. ಮತ್ ನಾವು ನಿಮ್ ಜೊತೆ ಇರೋರ್ಗು ನಿಮ್ಗೆ ಏನು ಕೂಡ ಆಗೋದಿಲ್ಲ, ನೀವು ನಿಶ್ಚಿಂತೆಯಿಂದ ಇರಿ. ಆದ್ರೆ ಯಾವ ರಸ್ತೆಯಲ್ಲಿ ಅವರು ಹೋಗ್ತಾ ಇದ್ರೋ ಅದೇ ರಸ್ತೆಯಲ್ಲಿ ಅವರ ಸಾವು ಅವ್ರನ್ನ ಕಾಯ್ತಾ ಇತ್ತು. ಅಚಾನಕ್ ಆಗಿ ಒಂದು ತಲೆ ಇಲ್ದಿರುವಂತಹ ಕಾಗೆ ಅವರ ಗಾಡಿ ಎದುರಿಗೆ ಬಂತು. ಅವರ ಪೊಲೀಸ್ ವ್ಯಾನ್ ನ ವಿಂಡ್ಶೀಲ್ಡ್ ಮೇಲೆ ಜೋರಾಗಿ ಬಂದು ಬೀಳ್ತು. ಏನಿದು? ಆ ಕಾಗೆ ಆ ಗ್ಲಾಸ್ಗೆ ಹಾಗೆ ಅಂಟ್ಕೊಂಡಿರುತ್ತೆ. ಆದ್ರೆ ತಲೆ ಕಾಣಿಸ್ತಾನೆ ಇರೋದಿಲ್ಲ. ಇದು ಸಾಮಾನ್ಯವಾದದ್ದಲ್ಲ, ಯಾವುದು ಎಚ್ಚರಿಕೆ ಅಂತ ಅನ್ಸುತ್ತೆ. ಆಗ ಮೋಡದ ಬಣ್ಣ ಬದಲಾಗ್ತಾ ಹೋಗುತ್ತೆ. ಅಮ್ಮ ನೋಡಿ, ಮೋಡದ ಬಣ್ಣ ಬದಲಾಗಿದೆ. ಅಯ್ಯೋ ದೇವ್ರೆ, ಏನಾಗ್ತಿದೆ? ಮೋಡದ ಬಣ್ಣ ರಕ್ತದ ಬಣ್ಣವಾಗಿ ಬದಲಾಗಿ ಹೋಯ್ತು. ಮತ್ತೆ ರಸ್ತೆಯಲ್ಲಿದ್ದಂತ ಮರಗಳಲ್ಲಿ ಒಂದು ಎಲೆಗಳು ಕಾಣಿಸೋದಿಲ್ಲ, ಎಲ್ಲ ಮಾಯ ಆಗಿರುತ್ತೆ. ಇದು ಪ್ರಕೃತಿಯ ಪ್ರಕಟ ಅಲ್ಲ, ಇಲ್ಲಿ ಬೇರೆ ಏನೋ ಇದೆ. ಏನೋ ಬರ್ತಾ ಇದೆ ಅನ್ಸತ್ತೆ, ಎಲ್ರೂ ಹುಷಾರಾಗಿರಿ. ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ಟೈರ್ ಅಚಾನಕ್ ಆಗಿ ಬ್ಲಾಸ್ಟ್ ಆಗೋಗುತ್ತೆ. ವ್ಯಾನ್ ಸಡನ್ ಆಗಿ ಒಂದು ರೋಡ್ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ಎಲ್ರೂ ಕೂಡ ಭಯ ಪಟ್ಟು ಆ ಕಾರಿಂದ ಕೆಳಗಿಳಿತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ದೇವ್ರೇ, ಏನ್ ನಡೀತಿದೆ ಇಲ್ಲಿ? ಅಮ್ಮ, ಇದೇನೋ ವಿಚಿತ್ರ ಅನ್ನಿಸ್ತಿದೆ ನಂಗೆ. ಮತ್ತೆ ಅಲ್ಲಿ ನಡಿಬಾರದೆ ನಡೆದು ಹೋಗುತ್ತೆ. ಒಂದು ಕೆಂಪು ಬಣ್ಣದ ಹೊಗೆಯಿಂದ ಒಬ್ಬ ರಾಕ್ಷಸ ಪ್ರತ್ಯಕ್ಷ ಆಗ್ತಾನೆ. ಅದು ಬೇರೆ ಯಾರೂ ಅಲ್ಲ, ಬ್ರಹ್ಮ ರಾಕ್ಷಸ. ಎಲ್ಲಿ ಹೋಗ್ತಾ ಇದೀಯಾ? ಏನನ್ಕೊಂಡೆ, ಎಲ್ಲ ಮುಗ್ದೋಯ್ತು ಅಂತನಾ? ಅಲ್ಲೇ ನಿನ್ಕೋ, ಮುಂದೆ ಬರ್ಬೇಡ. ನೀನು ನನಗೆ ಏನು ಅಲ್ಲ, ನಾನ್ ಕೇವಲ ಅರ್ಧಕ್ಕೆ ನಿಲ್ಸಿರೋ ಕೆಲ್ಸನ ಪೂರ್ತಿ ಮಾಡೋದಕ್ಕೆ ಬಂದಿರೋದು. ಅವನ ಕಣ್ಣು ರೇಖಾ ಮತ್ತೆ ಶಾರದಾ ಮೇಲೆ ಬೀಳುತ್ತೆ. ಒಂದ್ ಕಡೆ ಪೊಲೀಸ್ ವ್ಯಾನ್ ಕೆಟ್ಟು ಹೋಗಿ ಆ ರಾಕ್ಷಸ ಪ್ರತ್ಯಕ್ಷ ಆದ್ರೆ, ಈ ಕಡೆ ಸೋನಂ ಮತ್ತೆ ಮೋಹನ್ ಆ ವಯಸ್ಸಾದ ಮಾಂತ್ರಿಕನ್ ಮುಂದೆ ನಿಂತಿರ್ತಾರೆ. ಅವರು ನಂಬಿಕೆ ಮತ್ತೆ ಸತ್ಯನ ಹುಡ್ಕೋದಕ್ಕೆ ಶುರು ಮಾಡಿರ್ತಾರೆ. ಇನ್ನು ಮುಚ್ಚಿಡಕ್ ಹೋಗ್ಬೇಡಿ, ಎಲ್ಲ ಹೇಳಿ ನಮ್ಗೆ ಹೇಗೆ ಆ ರಾಕ್ಷಸನ ತಡೆಯೋದು ಅಂತ. ಅವನ್ ನನ್ನ ತಾಯಿ ಮತ್ತೆ ತಂಗಿ ಹಿಂದೆ ಬಿದ್ದಿದ್ದಾನೆ. ನಾನ್ ತಿಳ್ಕೋಬೇಕು ಅನ್ಕೊಂಡಿದೀನಿ, ಅವನ್ ಯಾರು ಮತ್ತೆ ಅವನ್ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಅವನು ರಾಕ್ಷಸ, ಒಂದು ಆತ್ಮ, ಒಂದ್ ಕಾಲದಲ್ಲಿ ಮನುಷ್ಯನಾಗಿದ್ದ. ಮಾಂತ್ರಿಕ ಅವನ್ ಕಣ್ಣನ್ನ ಮುಚ್ಕೊಂಡು ಮಂತ್ರವನ್ನ ಪಠಿಸ್ತಾನೆ. ಆಗ ಅವನಿಗೆ ಎಲ್ಲ ಗೊತ್ತಾಗುತ್ತೆ. ಯಾವ ಮರದ ಜೊತೆ ನೀನು ಮದುವೆ ಮಾಡ್ಕೊಂಡ್ಯೋ ಅದು ಮರ ಆಗಿರ್ಲಿಲ್ಲ, ಅದರಲ್ಲಿ ಆ ರಾಕ್ಷಸನ ಆತ್ಮ ಇತ್ತು. ಏನು ಅಂದ್ರೆ? ನೀನ ಮರನ ಮದುವೆ ಆದಾಗ ಅದರಲ್ಲಿ ಆ ರಾಕ್ಷಸನ ಆತ್ಮ ಕೂಡ ಇತ್ತು. ಆ ಮದ್ವೆ ನಿನ್ನ ಮತ್ತೆ ಅವನನ್ನ ಸೇರಿಸ್ತು. ಮತ್ತೀಗ ಅವನ್ ಯಾರನ್ನೆಲ್ಲ ಸಾಯಿಸ್ತಾ ಇದ್ದಾನೆ ಅಂದ್ರೆ ನಿನಗೆ ಸಂಬಂಧಪಟ್ಟಿರೋರ್ನ. ಅಂದ್ರೆ ನನ್ ತಾಯಿ, ನನ್ ತಂಗಿ, ಅವ್ರ ಕತೆ. ಅವ್ರನ್ನಷ್ಟೇ ಅಲ್ಲ, ನಿನ್ನನ್ನು ಸಾಯಿಸ್ತಾನ ಅವನು. ಆ ಮದುವೆ ಅವನ್ಗೆ ಬಂಧನವಾಗಿದೆ. ಬಂಧನ ಬದಲಾಗುತ್ತೆ. ನಾವು ಅವನನ್ನ ತಡಿಬಹುದಾ? ಹಾ, ಆದ್ರೆ ಬೆಲೆ ತರಬೇಕಾಗುತ್ತೆ, ಜೀವನದ್ದು ಮತ್ತೆ ವಿಶ್ವಾಸದ್ದು. ರಹಸ್ಯ ಏನು ಅಂತ ಗೊತ್ತಾಯ್ತು. ಈ ಸಾವಿನ ಹಿಂದೆ ಇರುವಂತಹ ರಹಸ್ಯ ಏನು ಅಂತ ಇವರಿಗೆ ಗೊತ್ತಾಯ್ತು. ಆ ಸತ್ಯ ತುಂಬಾ ತೂಕವಾಗಿತ್ತು, ಆದ್ರೆ ಅವನನ್ನ ಸೋಲ್ಸೋಕಂತೂ ಸಾಧ್ಯನೇ ಇರ್ಲಿಲ್ಲ. ಮಾಂತ್ರಿಕ ಕಣ್ ತೆರೆದು ಅವನ ಕೊನೆಯ ಇಚ್ಛೆಯನ್ನ ಹೇಳ್ದ. ಒಂದ್ ವೇಳೆ ಆ ರಾಕ್ಷಸನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಸೋನಂ ತನ್ನ ಪ್ರಾಣನ ಬಲಿ ಕೊಡ್ಬೇಕು. ಇಲ್ಲ, ಹಾಗೆಲ್ಲ ಆಗಲ್ಲ. ಸೋನಂ ಎಲ್ಲೂ ಕೂಡ ಹೋಗಲ್ಲ. ಮೋಹನ್, ನನ್ನ ಪ್ರಾಣ ಹೋಗೋದ್ರಿಂದ ನಿನ್ನ ಅಮ್ಮ ಮತ್ತೆ ತಂಗಿ ಬದುಕ್ತಾರೆ ಅಂದ್ರೆ ನಾನ್ ತಯಾರಾಗಿದ್ದೀನಿ. ಚುಪ್, ಒಂದ್ ಮಾತಾಡ್ಬೇಡ. ನಾನು ಯಾರನ್ನೂ ಕಳ್ಕೊಳಕ್ ಇಷ್ಟಪಡಲ್ಲ, ಅದರಲ್ಲಿ ನಿನ್ನಂತೂ ಅಲ್ವೇ ಅಲ್ಲ. ಆ ರಾಕ್ಷಸ ಈಗ ಶಕ್ತಿ ಅಷ್ಟೇ ಅಲ್ಲ, ವಿಶ್ವವಾಗಿ ಬದಲಾಗಿದ್ದಾನೆ. ಅವನು ಬದಲಾಗಿರೋದು ನಿನ್ನ ಪ್ರೀತಿಯಿಂದ ಅಲ್ಲ, ಬಂಧನದಿಂದ. ಮತ್ತೆ ಬಂಧನವನ್ನ ಮುರಿಯೋದು ಕೇವಲ ಒಂದರಿಂದ, ಅದು ಬಲಿದಾನದಿಂದ. ಈ ಕಡೆ ರಾಕ್ಷಸ ಬಂದಿದ್ದ, ಭಯಾನಕವಾಗಿ ಆತ್ಮದ ಹಸಿವಿನಿಂದ ನಗ್ತಾ ಇದ್ದ. ಮತ್ತೀ ಕಡೆ
ಒಂದು ಮದುವೆ ಆಗಿರುವಂತ ಜೋಡಿ ಒಬ್ರಿಗೋಸ್ಕರ ಒಬ್ರು ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ರು. ಒಂದ್ ವೇಳೆ ಬಲಿ ಕೊಡ್ಲೇಬೇಕು ಅಂದ್ರೆ ನನ್ ಬಲಿ ತಗೊಳ್ಳಿ, ನಾನನ್ ಪ್ರಾಣ ಕೊಡ್ತೀನಿ. ಅವನು ಸೋನಂನ ಮದುವೆ ಆಗಿರೋದು. ಮೋಹನ್, ಇದು ಅವಳಿಗೂ ಅವನಿಗೂ ಸೇರಿರೋ ವಿಷಯ. ನಿನ್ನ ಬಲಿ ವ್ಯರ್ಥವಾಗುತ್ತೆ. ಸಮಯ ತುಂಬಾ ವೇಗವಾಗಿ ಹೋಗಿತ್ತು. ಆ ರಾಕ್ಷಸ ತನ್ನ ಬಲಿಯನ್ನ ಪಡೆಯೋದಕ್ಕೆ ತಯಾರಾಗಿದ್ದ. ಮಾಂತ್ರಿಕನ ಶಬ್ದ ಗಾಳಿಯಲ್ಲಿ ತೇಲಾಡ್ತಾ ಇತ್ತು. ಹಾಗೆ ಮತ್ತೊಂದ್ ಕಡೆ ಸಾವು ಅದರ ನರ್ತನವನ್ನ ಶುರು ಮಾಡಿತ್ತು. ಈ ರಾಕ್ಷಸ ಅವನ ರೂಪವನ್ನ ತೋರಿಸ್ತಿದ್ದ. ಅವನ ಕಣ್ಣಲ್ಲಿ ಒಂದೇ ಭಾವ, ಸೇಡು. ದೇವ್ರೇ, ಇದೇನಪ್ಪ, ನಮ್ಮನ್ನ ಕಾಪಾಡು. ಅಮ್ಮ, ಓಡು ಬೇಗ. ಇನ್ಸ್ಪೆಕ್ಟರ್ ತೇಜಸ್ವಿನಿ ಮತ್ತೆ ಸುನಿಲ್ ಶೂಟ್ ಮಾಡಿದ್ರು, ಆದ್ರೆ ಯಾವ ಗೋಲಿನೂ ಪ್ರಯೋಜನಕ್ಕೆ ಬರ್ಲಿಲ್ಲ. ಅದು ಯಾವ್ದು ಅವನನ್ನ ತಾಕ್ತಾನೆ ಇರ್ಲಿಲ್ಲ. ಇವನು ಸಾಮಾನ್ಯದವನಲ್ಲ, ಇವನು ಆತ್ಮ ಅನ್ಸುತ್ತೆ. ಓಡಿ, ಎಲ್ರು ಓಡಿ. ಅವ್ರು ಓಡಿ ಎಲ್ಲಿ ಹೋಗ್ತಾರೆ? ಈ ರಾಕ್ಷಸ ಅವ್ರೆಲ್ರಿಗಿಂತ ವೇಗವಾಗಿದ್ದ. ಕ್ಷಣದಲ್ಲೇ ಏನ್ ನಡಿಬಾರ್ದಿತ್ತೋ ಅದೇ ನಡೆದು ಹೋಯ್ತು. ಆ ರಾಕ್ಷಸ ಒಬ್ಬೊಬ್ರಾಗೆ ಅವ್ರ ಕತೆನ ಮುಗಿಸೇ ಬಿಟ್ಟ. ಮತ್ತೆ ಈ ಕಡೆ ಮೋಹನ್, ಸೋನಂ ಮತ್ತೆ ಮಾಂತ್ರಿಕ ಬೇರೆ ಒಂದು ದಾರಿ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆಗ ಅಲ್ಲಿಗೆ ಒಂದು ಕಪ್ಪು ಹೊಗೆ ಮೂಡ್ತು. ಇಲ್ಲಿ ಏನ್ ನಡೀತಾ ಇದೆ? ತಾಂತ್ರಿಕ್ರೆ, ಈ ಹೊಗೆ, ಇದು ಅವನೇ. ಮತ್ತ ಆ ರಾಕ್ಷಸ ಅಲ್ಲಿಗೆ 4 ಬುರುಡೆಗಳನ್ನ ಹಿಡ್ಕೊಂಡು ಪ್ರತ್ಯಕ್ಷವಾದ. ನೀವು ನನ್ನನ್ನ ಹುಡುಕ್ತಾ ಇದ್ರಲ್ಲ, ನೋಡಿ ನಾನ್ ಬಂದ್ಬಿಟ್ಟೆ. ಇಲ್ಲ, ಇದೇನಿದು? ಆ ರಾಕ್ಷಸನ ಕೈಯಲ್ಲಿ ಏನೋ ಇತ್ತು. 4 ಶಿರ, ಕಣ್ಣು ತೆರೆದಿತ್ತು, ಕತ್ತಲ್ಲಿ ರಕ್ತ ಸುರಿತಾ ಇತ್ತು. 2 ತಲೆ ಪೊಲೀಸರದು, ಇನ್ನೆರಡು ತಲೆ ರೇಖಾ ಮತ್ತೆ ಶಾರದಾದು. ಅಮ್ಮ, ಶಾರದಾ, ಅಯ್ಯೋ ಇಲ್ಲ. ರಾಕ್ಷಸ, ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ನನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಟೆ. ನೀನು ನನ್ನಿಂದ ನನ್ನ ಜೀವನವನ್ನೇ ಕಿತ್ಕೊಂಡ್ಬಿಟ್ಟೆ. ನಾನ್ ನಿನ್ನಿಂದ ಎಲ್ಲ ಸಂಬಂಧವನ್ನ ಕಿತ್ಕೋತೀನಿ. ಈ ಮದುವೆ ನಿನಗೆ ಪ್ರೀತಿಯಾಗಿತ್ತು, ಮತ್ ನನಗೆ ಶಿಕ್ಷೆ ಸೇಡಾಗಿ ಬದಲಾಗಿದೆ. ಮಾಂತ್ರಿಕನ್ಗೆ ಗೊತ್ತಿತ್ತು ಇಲ್ಲಿ ಒಂದು ಹೆಣ ಬೀಳುತ್ತೆ ಅಥವಾ ಮತ್ತೇನೋ ಆಗುತ್ತೆ ಅಂತ. ಆ ರಾಕ್ಷಸ ಅವನ ಅಸಲಿ ರೂಪವನ್ನ ತೋರಿಸಿದ್ದ. 4 ಕತ್ತರಿಸಿರೋ ಬುರುಡೆಯನ್ನ ಹಿಡ್ಕೊಂಡು ಅವ್ರ ಎದುರುಗಡೆ ಪ್ರತ್ಯಕ್ಷ ಆಗಿದ್ದ. ಭೂಮಿ ನಡುಗ್ತಾ ಇತ್ತು, ಆಕಾಶದಲ್ಲಿ ಸಿಡಿಲು ಬಡಿತಾ ಇತ್ತು. ನಾನು ನಿನಗೆ ಬಲಿ ಕೊಡೋದಕ್ಕೆ ತಯಾರಾಗಿದ್ದೀನಿ, ಮತ್ತೇನು ಮಾಡಬೇಡ ನೀನು. ಇಲ್ಲ ಸೋನಂ, ನಾನು ಹೇಳಿದ್ನಲ್ಲ, ನನಗೆ ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ. ಈಗ ನಿಮ್ಮಿಬ್ರಿಗೂ ಬೇರೆ ದಾರಿ ಉಳಿದಿಲ್ಲ, ಸಮಯ ತುಂಬಾ ಕಡಿಮೆ ಇದೆ. ಅದೇ ಸಮಯದಲ್ಲಿ ಆ ಮಾಂತ್ರಿಕ ಕಣ್ಣನ್ನ ಮುಚ್ಚಿ ಅವ್ರ ತ್ರಿಶೂಲವನ್ನ ಭೂಮಿ ಮೇಲೆ ನೆಟ್ರು. ಹೇ ಮಹಾಕಾಲ, ಯಾವ ರಾಕ್ಷಸ ತನ್ನ ಜೀವನದ ಪಾಪಗಳಿಂದ ತನ್ನ ಆತ್ಮವನ್ನ ಅಮರವಾಗಿಸ್ಕೊಂಡಿದ್ದಾನೋ ಅವನ ಅಂತ್ಯ ದಿವ್ಯ ಮಂತ್ರದಿಂದ ಮಾತ್ರ ಆಗತ್ತೆ. ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ಯಜ್ಞ ಮತ್ತೆ ಪವಿತ್ರವಾದ ಪ್ರೇಮದ ಮಾತು ಬೇಕಾಗುತ್ತೆ. ಪ್ರೇಮದ ಮಾತಾ? ಹಾ, ಈ ರಾಕ್ಷಸ ಒಂದು ಮದುವೆ ಬಂಧನದಲ್ಲಿದ್ದಾನೆ. ಅವನು ವಿವಾಹದ ರೀತಿಯಲ್ಲೇ ಸಮರ್ಪಣಾ ಸ್ನೇಹತೆ ಆಗದಿಂದ ಅಪಮಾನ ಮಾಡಿದ್ದಾನೆ. ಇಂಥ ಬಂಧನವನ್ನ ಮುರಿಯೋದಕ್ಕೆ ಒಂದು ಶುದ್ಧ ಪ್ರೇಮದಿಂದ ಆಗುತ್ತೆ. ಮತ್ತೆ ಒಂದು ಮಂತ್ರವನ್ನ ಜಪವನ್ನ ಮಾಡ್ಬೇಕಾಗತ್ತೆ. ಗಂಡ ಹೆಂಡತಿ ಒಟ್ಟಿಗೆ ಒಂದೇ ಸಂಕಲ್ಪವನ್ನ ಮಾಡ್ಬೇಕು. ನಾನ್ ತಯಾರಾಗಿದ್ದೀನಿ. ನೀನ್ ನನ್ ಜೊತೆ ಇರ್ತೀಯ ಮೋಹನ್? ನಾನು ಕೂಡ. ಪ್ರಾಣ ಹೋದ್ರೂ ಪರವಾಗಿಲ್ಲ. ಮಾಂತ್ರಿಕ ಹೇಳ್ದ ಹಾಗೆ ಅವರಿಬ್ರು ಕೈ ಹಿಡ್ಕೊಂಡ್ರು. ಮತ್ತೆ ತ್ರಿಶೂಲದ ಹತ್ರ ಒಂದು ಚಕ್ರ. ಮಂತ್ರದ ಶಬ್ದ ಗಾಳಿಯಲ್ಲಿ ಕೇಳಿಸ್ತಾ ಇತ್ತು. ಸಂಕಲ್ಪ ಮಂತ್ರವನ್ನ ಹೇಳಿ ನಾವು ಒಬ್ಬರಿಗೋಸ್ಕರ ಒಬ್ಬರು ಜೀವನವನ್ನ, ಪ್ರೀತಿ ಪ್ರೇಮವನ್ನ ಬಲಿದಾನ ಕೊಡ್ತೀವಿ. ಮತ್ತೆ ಈ ಪಾಪಯುಕ್ತ ಆತ್ಮಕ್ಕೆ ದಿವ್ಯ ಪ್ರೇಮದಿಂದ ವಿಶ್ರಾಂತಿ ಕೊಡ್ತೀವಿ. ಅಚಾನಕ್ ಆಗಿ ತ್ರಿಶೂಲದ ಚಕ್ರ ಜಾಗೃತಗೊಳ್ತು. ಅವನ್ ಕೈಯಲ್ಲಿದ್ದ 4 ಕತ್ತುಗಳು ಕೆಳಗೆ ಬಿದ್ವು. ಇಲ್ಲ, ಇದೇನ್ ಮಾಡ್ತಾ ಇದ್ದೀರಾ? ಈ ಮಾತು, ಈ ಶುದ್ಧ ಪ್ರೇಮ ನನ್ನನ್ನ ಸುಡ್ತಾ ಇದೆ. ಇದು ರಾಕ್ಷಸನಿಗೆ ಬೆಂಕಿ ಹೊತ್ಕೊಳ್ತು ಮತ್ತು ಅವನು ಬೂದಿಯಾಗಿ ಅಲ್ಲಿಂದ ಮಾಯ ಆದ. ವಿವಾಹ ಒಂದು ಬಂಧನವಾಗಿರುತ್ತೆ, ಪ್ರೀತಿ ಮತ್ತೆ ತ್ಯಾಗದ್ದು. ಅದಕ್ಕೆ ಅಪಮಾನ ಆದಾಗ ವಿನಾಶ ಖಂಡಿತವಾಗಿರುತ್ತೆ. ಆದ್ರೆ ಅದಕ್ಕೆ ಮರ್ಯಾದೆ ಕೊಟ್ರೆ ತುಂಬಾ ದೊಡ್ಡ ಅಂಧಕಾರ ಕೂಡ ಮುಗ್ದು ಹೋಗುತ್ತೆ. ಬೆಳಕಾಯ್ತು. ವಾತಾವರಣ ಸುಮಧುರವಾಗಿತ್ತು. ನಾವೆಲ್ಲರನ್ನೂ ಕಳ್ಕೊಂಡ್ವಿ. ಈಗ ಉಳಿದಿರೋದು ನೀನು ಮತ್ ನಮ್ಮ ಪ್ರೀತಿ.
ನನಗೆ ಇಷ್ಟು ಮಾತ್ರ ಸಾಕು. ಮತ್ತೆ ಇದೇ ರೀತಿ ಒಂದು ಆತ್ಮಕ್ಕೆ ವಿಶ್ರಾಂತಿ ಸಿಕ್ತು. ಮತ್ತೊಂದು ವಿವಾಹ ಬಂಧನದಿಂದ ಅಂಧಕಾರದ ಮೇಲೆ ಗೆಲುವು ಪಡ್ಕೊಂಡ್ರು.